ಹುಮ್ನಾಬಾದ್ ತಾಲೂಕಿನ ಮೋಳ್ಕೆರ ಗ್ರಾಮದಲ್ಲಿ ನಡೆದಂತ ಘಟನೆಗ ನಿಜಕ್ಕೂ ಇಡೀ ಗ್ರಾಮಸ್ಥರು ಬೆಚ್ಚಬಿದ್ದಾರ ಅಂತ ಹೇಳ್ಬೋದು. ಇದು ಮೊದಲನೇದೇನಿಲ್ಲ, ಈ ಹಿಂದೆ ಕೂಡ ಇಂಥ ಬ್ಲಾಸ್ಟ್ ಘಟನೆ ಆಗಿದೆ. ಅದ್ರ ಗ್ರಾಮದ ಒಂದೇ ಏರಿಯಾದಲ್ಲಿ ಇಂಥ ಘಟನೆಗಳಾಗ್ಲತ್ತವ. ಯಾಕಾಗ್ಲತ್ತವ ಏನಿಲ್ಲ ಅಂತ ಹೇಳಿ ಗ್ರಾಮಸ್ಥರಲ್ಲೂ ಕೂಡ ಆತಂಕ ಭಯ ಸೃಷ್ಟಿಯಾಗಿದೆ. ಇವತ್ತಾದಂತ ಘಟನೆಯಲ್ಲಿ ಸುಮಾರು 6ಕ್ಕೂ ಅಧಿಕ ಜನರು ಏನಂದ್ರೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈಗಾಗಲೇ ಇಬ್ಬರ ಸ್ಥಿತಿ ಚಿಂತಾಜನಕ ಕೂಡ ಇದೆ ಅಂತ ಹೇಳ್ಬೋದು. ಮಕ್ಕಳು ಏನ್ ಬೆಳ್ಳಂಬೆಳಗ್ಗೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಈ ಒಂದು ಘಟನೆ ನಡೆದದ. ನಿಜಕ್ಕೂ ಇಲ್ಲಿ ಸ್ಥಳೀಯರಿ ಗ್ರಾಮಸ್ಥರು ಇದ್ದಾರೆ. ಸರ್, ಏನಾಗಿದೆ ಗ್ರಾಮದಲ್ಲಿ, ಏನಾಗ್ತಾ ಇದೆ, ಏನಾಯ್ತು ಇವತ್ತು ಬೆಳಗ್ಗೆ ಆಕ್ಚುಲಿ? ಬೆಳಗ್ಗೆ ನೋಡಿ, ನಾನು 8 ಗಂಟೆಗೆ ಇಲ್ಲಿ ದೇವಸ್ಥಾನಕ್ಕೆ ಬರ್ತೀವಿ ಡೈಲಿ ಪ್ರತಿದಿನ. ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇದೀವಿ. ಹೋಗಿ ಒಂದು 20 ಸೆಕೆಂಡ್ ಅಷ್ಟೇ ಆಗಿರ್ಬೇಕು. ಮನೆ ಇಲ್ಲಿ ಐತೆ ನಂದು. ಹೋಗಿ ಒಂದು 20 ಸೆಕೆಂಡ್ ಅಷ್ಟೇ ಆಗಿರ್ಬೇಕು. ಮತ್ತೆ ಬ್ಲಾಸ್ಟ್, ಒಂದು ದೊಡ್ಡ ಸಿಲಿಂಡರ್ ಬ್ಲಾಸ್ಟ್ ಆದಂಗೆ ಹೊಡೆದಂಗೆ ಆ ಥರ ಆಯ್ತು. ಇದ್ದೀವಿ ಎಲ್ಲ ದುಕಾನ್ಗಳು ಶೆಟ್ರ್ ಎಲ್ಲ ಅಳಗಾಡ್ದು ನಾವು ನೋಡಿದ್ವಿ. ಮತ್ತೆ ಅಲ್ಲೇ ಆಗಿರ್ಬೇಕು ಆವಾಜ್ ಅಂತ ಬಂದು ನೋಡೋ ತನಕ ಒಂದಿಬ್ಬರು ಭಾಳ ಸೀರಿಯಸ್ ಇಂಜೂರಿ ಆಗಿ ಕೆಳಗೆ ಬಿದ್ದಿದ್ರು. ಹುಡುಗರು ಕೆಲವರು ಎಲ್ಲ ಭಾಳ ರಕ್ತದ ಮಡುವಿನಾಗ ಅದು ಒದ್ದಾಡತ್ರು. ಎಲ್ಲರೂ ಇಲ್ಲೇ ನಮ್ಮಲ್ಲಿ ಒಂದು ಸ್ಥಳೀಯ ಖಾನಗಿ ಹಾಸ್ಪಿಟಲ್ ಐತಿ. ಹುಡುಗರು ಎಲ್ಲ ಎತ್ಕೊಂಡು ಇದ್ದವ್ರು ಊರನ್ನವ್ರು ಆ ಕಡೆ ತೊಗೊಂಡೋದ್ರು. ಇಲ್ಲಿ ಬಂದು ನೋಡ್ತೀವಿ, ಕೆಳಗಡೆ ಒಂದು ಏನೋ ಡ್ರಮ್ ಇತ್ತಂತ ಅವ್ರು ಡ್ರಮ್ ಆಡಿಸ್ತಾ ಇದ್ರು. ಅದರ್ಲಿಂದ ಅದು ಹೊಡಿಬೇಕಾದ್ರೆ ಈಗ ಒಬ್ಬವನಂತೂ ಭಾಳ ಸೀರಿಯಸ್ ಅದಾರ, ಇಬ್ಬರು ಸೀರಿಯಸ್ಸೇ ಅದಾರ ಅಂತೇಳಿ. ಈಗ ಇದು ಸುಮಾರು ಮೊನ್ನೆ 28ನೇ ತಾರೀಕು ಅದೇ ಥರ ಬೆಳಗ್ಗೆ ನಾನು 7 ಗಂಟೆಗೆ ಆ ಕಡೆಯಿಂದ ಈ ಕಡೆ ಹೊಂಟೀನಿ. ಆ ಮನೆ ಅಮ್ಮ ಏನದಪ್ಪ ಅಂದ್ರೆ ಏನೋ ಸ್ವಲ್ಪ ರಜಾ ಹುಡುಗಿ ಹಿಂಗೆ ತಿಪ್ಪಿಗೆ ಬಿಟಾಕ್ಲಕ್ಕೆ ಹೋಗ್ಯಾರ. ಅಲ್ಲೂ ಇದೇ ಥರ ಬ್ಲಾಸ್ಟ್ ಆಯ್ತು. ಏನೋ ಆ ಬ್ಲಾಸ್ಟ್ ರೇಂಜಿನಾಗ ಅವ್ರು ಸಿಕ್ಕಿಲ್ಲ ಅಂತೇಳಿ ಅದೃಷ್ಟವಶ ಅವ್ರಿಗೆ ಆಗುತ್ತೆ, ಏನೂ ಆಗಲಿಲ್ಲ. ಬರೀ ಏನು ಅದು ಸ್ವಲ್ಪ ಗೊಬ್ಬರ ಅದು ಏನು ಬಿಟ್ಟಾಕ್ಯಾರ ಅಷ್ಟೇ, ಸ್ವಲ್ಪ ಗೊಬ್ಬರ ಹಟಾಸಿದಷ್ಟೇ. ಏನು ಹೊಗೆನೂ ಬರ್ತಾ ಇಲ್ಲ, ಬೆಂಕಿನೂ ಕಾಣಿಸಿಲ್ಲ, ಬರೀ ಆವಾಜು. ಅಂದ್ರೆ ಈಗ ಏನಾದ್ರು ಬ್ಲಾಸ್ಟ್ ಆಯ್ತು ಅಂದ್ರೆ ಭೂಮಿ ಒಳಗಡೆ ಏನಾರ ಕೆಮಿಕಲ್ ಬ್ಲಾಸ್ಟ್ ಆದ್ರೆ ಏನಾರ ಭೂಮಿ ಒಳಗಿಂದ ಬರ್ಬೇಕಲ್ಲ, ಏನ್ ಹೆಂಗ್ ಬ್ಲಾಸ್ಟ್ ಆಗ್ತಾ ಇದೆ ಇದು? ಸರ್, ನಾವು ಅದೇ ಅಂತ ಇದ್ದೇವೆ. ಒಂದು ವೇಳೆ ಭೂಮಿದಂದು ಇಲ್ಲ ಹೊಗಿರ ಬರಬೇಕು, ಇಲ್ಲ ಭೂಮಿರ ಬಿಚ್ಚಬೇಕು, ಇಲ್ಲ ಅಂದ್ರೆ ಸ್ವಲ್ಪ ನೆಲರ ಕೆತ್ತಬೇಕು. ಒಂದು ತಿಪ್ಪಿದಂದು ಒಂದು ಗೊಬ್ಬರ ಸಹಿತನೂ ಆ ಕಡೆ ಈ ಕಡೆ ಆಗ್ಲಕ್ ತಯಾರಿಲ್ಲ ಅಂದಿದ್ರು. ಮ್ಯಾಗಿಂದ ಏನೋ ಬಿದ್ದುದ ಅಲ್ಲತ್ತಾರ, ಮ್ಯಾಗಿಂದ ಏನೋ ಬೀಳದ. ಇಲ್ಲ ಆ ಥರ ಏನೋ ಇಲ್ಲ. ಇದು 4ನೇ 5ನೇ ಸಾರಿ ಅದ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಇವತ್ತು ನೋಡ್ರಿ, ಬೆಳಗ್ಗೆ 8 ಗಂಟೆ ಅಂತ ಬೆಳಗ್ಗೆ ಎಲ್ಲ ಜನರು ಅಡ್ಡಾಡ್ತಾ ಇದ್ದಾರೆ. ಆಜು ಬಾಜು ಎಲ್ಲ ಜನರು ಅದಾರ, ಎಲ್ಲರದು ನಜರ ಕಡೆ ಅದ. ಸ್ವಲ್ಪ ಅವಾಜ್ ಆಗ್ಯದ ಅಂದ ಬೆಳಗ್ಗೆ ಇಲ್ಲಿ ಏನೋ ಇಲ್ಲ ಅಂದ್ರೆ ಒಂದು 20-30 ಜನರು ಆ ಕಡೆ ಈ ಕಡೆ ಈ ರೋಡಿಗೆ ಅಡ್ಡಾಡ್ತಾ ಇದಾರೆ. ಮತ್ತು ಈ ಬ್ಲಾಸ್ಟ್ ಆಗಬೇಕಾದ್ರೆ ಬರೀ ಧೂಳು ಎದ್ದಿದೆ ಇಲ್ಲ ಅಷ್ಟೇ. ಈ ಧೂಳಿನಾಗಂತ ಏನು ಕಾಣಿಸ್ತದೆ ಹೇಳ್ರಿ? ಬರೀ ಅಲ್ಲಿ ನೋಡೋ ಹೊತ್ತಿನಾಗ ಅಲ್ಲಿ ಇಬ್ಬರು ಜನರು ಅಲ್ಲಿ ಬಿದ್ದಿದ್ದಾರೆ, ಒಂದು ಇಬ್ಬರು ಮುಗರು ಹುಡುಗರು ಆ ಕಡೆ ಬಿದ್ದಿದ್ದಾರೆ. ಅಲ್ಲಿ ಇಲ್ಲಿ ಸಾಲಿಗೆ ಹೋಗೋ ಹುಡುಗರು ಇನ್ನೂ ಒಳ್ಳೆ ಟೈಮು. ಈ ಕಂಪೌಂಡ್ ಒಳಗಡೆ ಇನ್ನೂ 2-3 ಸಾಲಿ ವ್ಯಾನ್ಗಳಿದ್ವು. ಅದ್ರಾಗ ಸುಮಾರು ಇಲ್ಲಾಂದ್ರೆ 2 ವ್ಯಾನ್ಗಳದಾವ ನೋಡಿ. ಒಂದು 20-25 ಸಾಲಿ ಮಕ್ಕಳಿದ್ರು. ಅದೇನೋ ಅದೃಷ್ಟವಶನೋ ಒಂದು ಸ್ವಲ್ಪ ಅಷ್ಟರಲ್ಲಿ ದೂರ ಅವರು ಅದು ಅಲ್ಲಿ ಬ್ಲಾಸ್ಟ್ ಆಗಿತ್ತು. ಯಾವ ರೀತಿ ಒಂದು ಆತಂಕ ಭಯ ಆಗ್ಲತ್ತ ಅಂದ್ರೆ ಗ್ರಾಮದಲ್ಲಿ ನೀವು ದಿನ ಬೆಳಗಾದ್ರೆ ವಾಸಿಸ್ತೀರಿ. ಸುಮಾರು 4-5 ಸರಿ ಬ್ಲಾಸ್ಟ್ ಆಯ್ತು. ಇವತ್ತಂತೂ 5-6 ಜನರಿಗೆ ಗಾಯಗಳೇ ಆಗ್ಯಾವ. ಯಾವ ರೀತಿ ಒಂದು ಭಯ ಆಗ್ಲತ್ತ? ಸರ್, ಭಯ ಅಲ್ಲಕ್ಕೆ ನೋಡಿ, ನಾವು 6 ತಿಂಗಳ ಹಿಂದೇನೂ ಆಗಿದೆ. ಮೊದಲು ಒಂದು ಚಿಕ್ಕ ಹುಡುಗಂದು ಇದೇ ಥರ ಆಗಿ ಒಂದು ಕಾಲಂತೂ ಹೋಗಿದೆ. ಅವಾಗೇ ನಾವೆಲ್ಲ ಜಿಲ್ಲಾಧಿಕಾರಿಗೆ, ಡಿಪಾರ್ಟ್ಮೆಂಟ್ದವ್ರಿಗೆ, ಸಂಬಂಧಪಟ್ಟ ಅಧಿಕಾರಿಗೆ ಎಲ್ಲ ಅವಾಗಿಂದನೂ ಹೇಳ್ಕೊತಾ ಬಂದೀವಿ. ಸರ್, ಇದು ಆಗ್ತಾಯಿದೆ ನೋಡಿ, ಇದು ಸ್ವಲ್ಪ ಇನ್ಕ್ವೈರಿ ನೋಡಿ ಅಂತ ಹೇಳಿದ್ರೆ 2-3 ಸಾರಿ ನಾವು ಡಿಪಾರ್ಟ್ಮೆಂಟ್ದವ್ರಿಗೆ ಕೇಳಿದೀವಿ. ಇಲ್ರಿ ಅದೆಲ್ಲ ಇನ್ಕ್ವೈರಿ ಮಾಡಿದೀವಿ, ಅದ್ರಾಗ ಏನು ತೋರಿಸಲು ಹೊಂಟಂತ ಇದೇ ಹೇಳ್ಕೊತ ಬಂದರು. ಬಟ್ ಇದು ಆಗ್ಯದಂದ್ರೆ 28ನೇ ರೀಸೆಂಟ್ ಅದು ಆಯಿತು. ಈ ರೀಸೆಂಟಿಗೆ 28ನೇ ತಾರೀಕು ಆಗಿದ್ದ ಬಳಕಂತೂ ಆಗೋತ್ತು ಏನೋ ನೋಡ್ತೀವಿ. ತಾರೀಕಿಗೆ ಯಾರಿಗೆ ಹತ್ತಿಲ್ಲ ಆವತ್ತು ಯಾರಿಗೆ ಇನ್ಸಿಡೆಂಟ್ ಆಗಿಲ್ಲ. ಗೊತ್ತು ಅದೃಷ್ಟವಶ ಆವತ್ತು ಬರೀ ಅದು ಸ್ವಲ್ಪರಲ್ಲಿ ಅವರು ಮಿಸ್ ಆಗಿದಾರೆ. ಗೊತ್ತು ಯಾರು ಇರಲಿಲ್ಲ ಬೆಳಗ್ಗೆ 7 ಗಂಟೆಗೆ. ಇವತ್ತು ಏನದಂದ್ರೆ 8 ಗಂಟೆ, 8:20 ಹೊರಗಡೆ ಅಂತ ತಿಳ್ಕೊಳ್ಳಿ. ಅಷ್ಟರೊಳಗಡೆ ಯಾಕಂದ್ರೆ 8:30 ಅಂದೇಳಿ ಜರ ಸಾಲಿ ಹುಡುಗರು ಅವ್ರು ಹೋಗೋರು ಬರ್ತಾರೆ ಹುಡುಗಿ, ಅವಾಗ ಆಗಿದೆ ಅಷ್ಟೇ. ಎಷ್ಟು ಜನರಿಗೆ ಗಾಯ ಆಗ್ಯದ್ರಿ? ಊರ್ದವ್ರಿಗೆ ಯಾರಿಗೆ ಹತ್ತದ, ಯಾರಿಗೆ ಗಾಯ ಆಗ್ಯದ? ಈಗ ಹೊತ್ತು ನೋಡ್ರಿ, ಸುಮಾರು ಒಂದು 5 ಜನದಾಗ ಒಂದು ಇಬ್ಬರು ಸೀರಿಯಸ್ ಅದಾರ. 3 ಸಾಲಿ ಹುಡುಗರು ಅವ್ರಿಗೆಲ್ಲ ಸಣ್ಣ ಪುಟ್ಟ ಗಾಯಗಳಾಗಿದಾವ. ಅವ್ರಿಗೆ ಇಲ್ಲೇ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಹುಮ್ನಾಬಾದ್ ಕಡೆಯಲ್ಲಿ ರೆಫರ್ ಮಾಡಿದಾರ. ಅವ್ರಿಗೆ ಇವತ್ತು ಬೀದರ್ ಕಳಿಸಿದ್ರು. ಬೀದರ್ ಅಲ್ಲೂ ಹಿಡಿಲಿಲ್ಲ ಅಂದಿದ್ದಕ್ಕಾಗಿ ಸೋಲಾಪುರ ಕೆಲವರಿಗೆ ಹೈದ್ರಾಬಾದ್ ರೆಫರ್ ಮಾಡಿದಾರ. ಅವ್ರಿಗೆ ತೊಗೊಂಡು ಹೋಗಿದ್ದಾರೆ ಸರ್. ಏನ್ ಹೇಳ್ಬೇಕಂತ್ರಿ? ಘಟನೆ ಆದಾಗ ನೀವು ದೇವಸ್ಥಾನಕ್ಕೆ ಬಂದಿರಿ. ಈಗ ಏನ್ ಘಟನೆ ಅಲ್ಲದ? ಏನಾದ್ರೂ ಮ್ಯಾಗಿನ ಏನಾರ ಬೀಳತ್ತದನ, ಏನ್ ಕೆಳಗಿನ ಏನಾರ ಅಲ್ಲ? ಏನ್ ಪ್ರಾಬ್ಲಮ್ ಹೆಂಗಲ್ಲ? ಮ್ಯಾಲಿನಂತೂ ಏನೂ ಗೊತ್ತಾಗಿಲ್ರಿ. ಟೋಟಲಿ ಆವಾಜ್ ಬಂದಿಂದೆ ಅಷ್ಟೇ ಗೊತ್ತಾಯ್ತು ನಮ್ಗ. ಆವಾಜ್ ಬಂದು ಆ ಕಡೆ ನೋಡ್ದೆವು, ಇಲ್ಲಿ ಇಲ್ಲೇ ಆಗಿತ್ತು. ಸಾಲಿ ಹುಡುಗರೆಲ್ಲ ನಿಂತಿರ್ರಿ, ನಾವು ಹೋಗೊಂಬಂದ್ ಇಲ್ಲೇ ನಿಂತಿರು. ನಾವು ಜಸ್ಟ್ ಒಂದು 100 ಮೀಟರ್ ದೂರದಷ್ಟೇ ಇದು ಆವಾಜ್ ಕೇಳ ಬಂತ್ರಿ. ಆವಾಜ್ ಅಂತೂ ಹೋಗಿಲ್ಲ, ಏನಿಲ್ಲ, ಆಟೋಮೆಟಿಕ್ ಆವಾಜ್ ರೀ. ಆವಾಜ್ ಅಂದ್ರೆ ಈಗ ಬ್ಲಾಸ್ಟಿಂಗ್ ಇದು ಸಿಲಿಂಡರ್ ಬ್ಲಾಸ್ಟ್ ಅಪ್ಲೆ ಆವಾಜ್ ಅದ ಹೆಂಗದ? ಸಿಲಿಂಡರ್ ಬ್ಲಾಸ್ಟ್ ಆದಪ್ಲೆ ಆವಾಜ್ ಬಂತ್ರಿ. ಅದು ಮತ್ತ ಬಂದ್ ನೋಡತನ 4-5 ಹುಡುಗರಿಗೆ, ಒಬ್ಬ ಮುತ್ಯಾರಿ 75 ವರ್ಷನ ಅವನರಿ, ಒಬ್ಬ 22 ವರ್ಷನ ಅವನರಿ, ಒಬ್ಬ 10 ವರ್ಷ, ಒಬ್ಬ 8 ವರ್ಷ ಹುಡುಗರು. ಬ್ಯಾರಲ್ ಎಲ್ಲ ಹೊಡೆದೋಗ್ಯದಲ್ಲ, ಅದು ಬ್ಯಾರಲ್ ಎಲ್ಲಿಂದ ಬಂತು, ಹೆಂಗ್ ಹೊಡಿತು? ಬ್ಯಾರಲ್ ಅಲ್ಲಿ ಏನು ಗೊತ್ತಿಲ್ರಿ. ಬ್ಯಾರಲ್ ಅಂತೂ ನಾವು ನೋಡಿಲ್ಲ. ಆಕ್ಚುಲಿ ಅದು ಬಿ ಚಿಂದಿ ಆಗಿ ಹೋಗ್ಯದ್ರಿ ಪೂರಾ ಬ್ಯಾರಲ್ ಜರಾನು ಏನು ಏನ್ರ ಐತೇನ್ ಕೆಮಿಕಲ್ ಅದ ಏನ್ರ? ಕೆಮಿಕಲ್ ಅದು ಏನು ಗೊತ್ತಾಗಿಲ್ಲ ಅಂತ ಹೇಳ್ರಿ. ನಮಗೇನು ಅಷ್ಟು ಗೊತ್ತಿಲ್ಲ. ಪೈಲೆ ಬಿ 2-3 ಸಲ ಹಿಂಗೆ ಆಗ್ಯದ್ರಿ. ಸೊ ಇದು ಗ್ರಾಮಸ್ಥರದೊಂದು ಯಾವ ರೀತಿ ಒಂದು ಭಯ ಆಗ್ಲತ್ರಿ, ಆತಂಕ? ಏನ್ ಸರ್ಕಾರ ಒತ್ತಾಯ ಮಾಡ್ಬೇಕಂದ್ರಿ? ಏನು ಸರ್, ಅದು ನಮ್ಗೆ ಸ್ವಲ್ಪ ಮಾತು ಸಹಾಯ ಬಲ್ಲ. ನಾ ಆಯ್ತು ಒಂದು 5 ನಿಮಿಷ ಬಂದು ಸರ್ ಬರ್ತಾನೆ. ಒಬ್ಬ ಮುದುಕ ನೋಡ ಒಬ್ಬರಿಗೆ
ಒಂದು ತಿಂದಿ ಹುಡುಗ ಬಿದ್ದು ಮತ್ತು ಒಬ್ರಿಗೆ ಎತ್ತದವು ಒಂದು ಕಾರ್ ಬಂತು ಕಾರ್ನಾಗ ಯಾವ್ದು ಯಾವ ದವಾಖಾನೆ ಸೊ ಇದು ಒಂದು ಗ್ರಾಮಸ್ಥರದು ನೋವಿನ ಮಾತು ಅಂತ ಹೇಳ್ಬೋದು. ಕಳೆದ 5-6 ತಿಂಗಳಲ್ಲಿ ಸುಮಾರು 4-5 ಬಾರಿ ಇದೇ ರೀತಿ ಬ್ಲಾಸ್ಟ್ ಆಗಿದೆ. ಟೋಟಲಿ ಬ್ಲಾಸ್ಟಿಗೆ ಕಾರಣ ಏನು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಆ ತನಿಖೆ ನಡೆಸಬೇಕು ಅಂತ ಹೇಳಿ ಏನದಂದ್ರ ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಹುಮ್ನಾಬಾದ್ ತಾಲೂಕಿನ ಮೋಳ್ಕೆರಾ ಗ್ರಾಮದಲ್ಲಿ ನಡೆದಂತ ಘಟನೆಗ ನಿಜಕ್ಕೂ ಇಡೀ ಗ್ರಾಮಸ್ಥರು ಬೆಚ್ಚಬಿದ್ದಾರ ಅಂತ ಹೇಳ್ಬೋದು. ಇದು ಮೊದಲನೇದೇನಿಲ್ಲ, ಈ ಹಿಂದೆ ಕೂಡ ಇಂಥ ಬ್ಲಾಸ್ಟ್ ಘಟನೆ ಆಗಿದೆ. ಅದ್ರ ಗ್ರಾಮದ ಒಂದೇ ಏರಿಯಾದಲ್ಲಿ ಇಂಥ ಘಟನೆಗಳಾಗ್ಲತ್ತವ. ಯಾಕಾಗ್ಲತ್ತವ ಏನಿಲ್ಲ ಅಂತ ಹೇಳಿ ಗ್ರಾಮಸ್ಥರಲ್ಲೂ ಕೂಡ ಆತಂಕ, ಭಯ ಸೃಷ್ಟಿಯಾಗಿದೆ. ಇವತ್ತಾದಂತ ಘಟನೆಯಲ್ಲಿ ಸುಮಾರು 6ಕ್ಕೂ ಅಧಿಕ ಜನರು ಏನಂದ್ರೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈಗಾಗಲೇ ಇಬ್ಬರ ಸ್ಥಿತಿ ಚಿಂತಾಜನಕ ಕೂಡ ಇದೆ ಅಂತ ಹೇಳ್ಬೋದು. ಮಕ್ಕಳು ಬೆಳಗ್ಗೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಈ ಒಂದು ಘಟನೆ ನಡೆದದ. ನಿಜಕ್ಕೂ ಇಲ್ಲಿ ಸ್ಥಳೀಯರಿ, ಗ್ರಾಮಸ್ಥರು ಇದ್ದಾರೆ. ಸರ್, ಏನಾಗಿದೆ ಗ್ರಾಮದಲ್ಲಿ, ಏನಾಗ್ತಾ ಇದೆ, ಏನಾಯ್ತು ಇವತ್ತು ಬೆಳಗ್ಗೆ ಆಕ್ಚುಲಿ? ಬೆಳಗ್ಗೆ ನೋಡಿ ನಾನು 8 ಗಂಟೆಗೆ ಇಲ್ಲಿ ದೇವಸ್ಥಾನಕ್ಕೆ ಬರ್ತೀವಿ ಡೈಲಿ ಪ್ರತಿದಿನ. ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇದೀವಿ. ಹೋಗಿ ಒಂದು 20 ಸೆಕೆಂಡ್ ಅಷ್ಟೇ ಆಗಿರ್ಬೇಕು, ಮನೆ ಇಲ್ಲಿ ಐತೆ ನಂದು. ಹೋಗಿ ಒಂದು 20 ಸೆಕೆಂಡ್ ಅಷ್ಟೇ ಆಗಿರ್ಬೇಕು. ಮತ್ತೆ ಬ್ಲಾಸ್ಟ್ ಒಂದು ದೊಡ್ಡ ಸಿಲಿಂಡರ್ ಬ್ಲಾಸ್ಟ್ ಆದಂಗೆ ಹೊಡೆದಂಗೆ ಆ ಥರ ಆಯ್ತು. ಇದ್ದೀವಿ ಎಲ್ಲ ದುಕಾನ್ಗಳು ಶೆಟ್ರ್ ಎಲ್ಲ ಅಳಗಾಡ್ದು ನಾವು ನೋಡಿದ್ವಿ. ಮತ್ತೆ ಅಲ್ಲೇ ಆಗಿರ್ಬೇಕು ಆವಾಜ್ ಅಂತ ಬಂದು ನೋಡೋ ತನಕ ಒಂದಿಬ್ಬರು ಭಾಳ ಸೀರಿಯಸ್ ಇಂಜೂರಿ ಆಗಿ ಕೆಳಗೆ ಬಿದ್ದಿದ್ರು. ಹುಡುಗರು ಕೆಲವರು ಎಲ್ಲ ಭಾಳ ರಕ್ತದ ಮಡುವಿನಾಗ ಅದು ಒದ್ದಾಡತ್ರು. ಎಲ್ಲರೂ ಇಲ್ಲೇ ನಮ್ಮಲ್ಲಿ ಒಂದು ಸ್ಥಳೀಯ ಖಾನಗಿ ಹಾಸ್ಪಿಟಲ್ ಐತಿ. ಹುಡುಗರು ಎಲ್ಲ ಎತ್ಕೊಂಡು ಇದ್ದವ್ರು ಊರನ್ನವ್ರು ಆ ಕಡೆ ತೊಗೊಂಡೋದ್ರು. ಇಲ್ಲಿ ಬಂದು ನೋಡ್ತೀವಿ ಕೆಳಗಡೆ ಒಂದು ಏನೋ ಡ್ರಮ್ ಇತ್ತಂತ ಅವ್ರು ಡ್ರಮ್ ಆಡಿಸ್ತಾ ಇದ್ರು. ಅದರ್ಲಿಂದ ಅದು ಹೊಡಿಬೇಕಾದ್ರೆ ಈಗ ಒಬ್ಬವನಂತೂ ಭಾಳ ಸೀರಿಯಸ್ ಅದಾರ, ಇಬ್ಬರು ಸೀರಿಯಸ್ಸೇ ಅದಾರ ಅಂತೇಳಿ. ಈಗ ಇದು ಸುಮಾರು ಮೊನ್ನೆ 28ನೇ ತಾರೀಕು ಅದೇ ಥರ ಬೆಳಗ್ಗೆ ನಾನು 7 ಗಂಟೆಗೆ ಆ ಕಡೆಯಿಂದ ಈ ಕಡೆ ಹೊಂಟೀನಿ. ಆ ಮನೆ ಅಮ್ಮ ಏನದಪ್ಪ ಅಂದ್ರೆ ಏನೋ ಸ್ವಲ್ಪ ರಜಾ ಹುಡುಗಿ ಹಿಂಗೆ ತಿಪ್ಪಿಗೆ ಬಿಟಾಕ್ಲಕ್ಕೆ ಹೋಗ್ಯಾರ. ಅಲ್ಲೂ ಇದೇ ಥರ ಬ್ಲಾಸ್ಟ್ ಆಯ್ತು. ಏನೋ ಆ ಬ್ಲಾಸ್ಟ್ ರೇಂಜಿನಾಗ ಅವ್ರು ಸಿಕ್ಕಿಲ್ಲ ಅಂತೇಳಿ ಅದೃಷ್ಟವಶ ಅವ್ರಿಗೆ ಆಗುತ್ತೆ, ಏನೂ ಆಗಲಿಲ್ಲ. ಬರೀ ಏನು ಅದು ಸ್ವಲ್ಪ ಗೊಬ್ಬರ ಅದು ಏನು ಬಿಟ್ಟಾಕ್ಯಾರ ಅಷ್ಟೇ, ಸ್ವಲ್ಪ ಗೊಬ್ಬರ ಹಟಾಸಿದಷ್ಟೇ. ಏನು ಹೊಗೆನೂ ಬರ್ತಾ ಇಲ್ಲ, ಯಾ ಬೆಂಕಿನೂ ಕಾಣಿಸಿಲ್ಲ, ಬರೀ ಆವಾಜು. ಅಂದ್ರೆ ಈಗ ಏನಾದ್ರು ಬ್ಲಾಸ್ಟ್ ಆಯ್ತು ಅಂದ್ರೆ ಭೂಮಿ ಒಳಗಡೆ ಏನಾರ ಕೆಮಿಕಲ್ ಬ್ಲಾಸ್ಟ್ ಆದ್ರೆ ಏನಾರ ಭೂಮಿ ಒಳಗಿಂದ ಬರ್ಬೇಕಲ್ಲ, ಏನ್ ಹೆಂಗ್ ಬ್ಲಾಸ್ಟ್ ಆಗ್ತಾ ಇದೆ? ಸರ್, ನಾವು ಅದೇ ಅಂತ ಇದ್ದೇವೆ. ಒಂದು ವೇಳೆ ಭೂಮಿದಂದು ಇಲ್ಲ ಹೊಗಿರ ಬರಬೇಕು, ಇಲ್ಲ ಭೂಮಿರ ಬಿಚ್ಚಬೇಕು, ಇಲ್ಲ ಅಂದ್ರೆ ಸ್ವಲ್ಪ ನೆಲರ ಕೆತ್ತಬೇಕು. ಒಂದು ತಿಪ್ಪಿದಂದು ಒಂದು ಗೊಬ್ಬರ ಸಹಿತನೂ ಆ ಕಡೆ ಈ ಕಡೆ ಆಗ್ಲಕ್ ತಯಾರಿಲ್ಲ ಅಂದಿದ್ರು. ಏನೋ ಬಿದ್ದುದಲ್ಲ ತರ ಮ್ಯಾಗಿನ ಏನೋ ಬೀಳ ಇಲ್ಲ ಆ ಥರ ಏನೋ ಇಲ್ಲ. ಇದು 4ನೇ 5ನೇ ಸಾರಿ ಅದ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಇವತ್ತು ನೋಡ್ರಿ ಬೆಳಗ್ಗೆ 8 ಗಂಟೆ ಅಂತ ಬೆಳಗ್ಗೆ ಎಲ್ಲ ಜನರು ಅಡ್ಡಾಡ್ತಾ ಇದ್ದಾರೆ. ಆಜುಬಾಜು ಎಲ್ಲ ಜನರು ಅದಾರ, ಎಲ್ಲರದು ನಜರ ಕಡೆ ಅದ. ಸ್ವಲ್ಪ ಅವಾಜ್ ಆಗ್ಯದ ಅಂದ ಬೆಳಗ್ಗೆ ಇಲ್ಲಿ ಏನೋ ಇಲ್ಲ ಅಂದ್ರೆ ಒಂದು 20-30 ಜನ ಆ ಕಡೆ ಈ ಕಡೆ ಈ ರೋಡಿಗೆ ಅಡ್ಡಾಡ್ತಾ ಇದಾರ. ಮತ್ತು ಈ ಬ್ಲಾಸ್ಟ್ ಆಗ್ಬೇಕಾದ್ರೆ ಬರೀ ಧೂಳು ಎದ್ದಿದೆ ಇಲ್ಲ ಅಷ್ಟೇ. ಈ ಧೂಳಿನಾಗಂತ ಏನು ಕಾಣಿಸ್ತದೆ ಹೇಳ್ರಿ? ಬರೀ ಅಲ್ಲಿ ನೋಡೋ ಹೊತ್ತಿನಾಗ ಅಲ್ಲಿ ಇಬ್ಬರು ಜನರು ಅಲ್ಲಿ ಬಿದ್ದಿದಾರ, ಒಂದು ಇಬ್ಬರು ಮುಗರು ಹುಡುಗರು ಆ ಕಡೆ ಬಿದ್ದಿದ್ದಾರೆ. ಅಲ್ಲಿ ಇಲ್ಲಿ ಸಾಲಿಗೆ ಹೋಗೋ ಹುಡುಗರು ಇನ್ನೂ ಒಳ್ಳೆ ಟೈಮು. ಈ ಕಂಪೌಂಡ್ ಒಳಗಡೆ ಇನ್ನೂ 2-3 ಸಾಲಿ ವ್ಯಾನ್ಗಳಿದ್ವು. ಅದ್ರಾಗ ಸುಮಾರು ಇಲ್ಲಾಂದ್ರೆ 2 ವ್ಯಾನ್ಗಳದಾವ ನೋಡಿ. ಒಂದು 20-45 ಸಾಲಿ ಮಕ್ಕಳಿದ್ರು. ಅದೇನೋ ಅದೃಷ್ಟವಶನೋ ಒಂದು ಸ್ವಲ್ಪ ಅಷ್ಟರಲ್ಲಿ ದೂರ ಅವರು ಅದು ಅಲ್ಲಿ ಬ್ಲಾಸ್ಟ್ ಆಗಿತ್ತು. ಅದಾಗ ರೀತಿ ಒಂದು ಆತಂಕ, ಭಯ ಆಗ್ಲತ್ತ. ಅಂದ್ರೆ ಗ್ರಾಮದಲ್ಲಿ ನೀವು ದಿನ ಬೆಳಗಾದ್ರೆ ವಾಸಿಸ್ತೀರಿ. ಸುಮಾರು 4-5 ಸರಿ ಬ್ಲಾಸ್ಟ್ ಆಯ್ತು. ಇವತ್ತಂತೂ 5-6 ಜನರಿಗೆ ಗಾಯಗಳೇ ಆಗ್ಯಾವ. ಯಾವ ರೀತಿ ಒಂದು ಭಯ ಆಗ್ಲತ್ತ? ಸರ್, ಭಯ ಅಲ್ಲಕ್ಕೆ ನೋಡಿ, ನಾವು 6 ತಿಂಗಳ ಹಿಂದೇನೂ ಆಗಿದೆ. ಮೊದಲು ಒಂದು ಚಿಕ್ಕ ಹುಡುಗಂದು ಇದೇ ಥರ ಆಗಿ ಒಂದು ಕಾಲಂತೂ ಹೋಗಿದೆ. ಅವಾಗೇ ನಾವೆಲ್ಲ ಜಿಲ್ಲಾಧಿಕಾರಿಗೆ, ಡಿಪಾರ್ಟ್ಮೆಂಟ್ದವ್ರಿಗೆ, ಸಂಬಂಧಪಟ್ಟ ಅಧಿಕಾರಿಗೆ ಎಲ್ಲ ಅವಾಗಿಂದನೂ ಹೇಳ್ಕೊತಾ ಬಂದೀವಿ. ಸರ್, ಇದು ಆಗ್ತಾಯಿದೆ ನೋಡಿ, ಇದು ಸ್ವಲ್ಪ ಇನ್ಕ್ವೈರಿ ನೋಡಿ ಅಂತ ಹೇಳಿದ್ರೆ 2-3 ಸಾರಿ ನಾವು ಡಿಪಾರ್ಟ್ಮೆಂಟ್ದವ್ರಿಗೆ ಕೇಳಿದೀವಿ. ಇಲ್ರಿ ಅದೆಲ್ಲ ಇನ್ಕ್ವೈರಿ ಮಾಡಿದೀವಿ, ಅದ್ರಾಗ ಏನು ತೋರಿಸಲು ಹೊಂಟಂತ ಇದೇ ಹೇಳ್ಕೊತ ಬಂದರು. ಬಟ್ ಇದು ಆಗ್ಯದಂದ್ರೆ ಮೊನ್ನೆ 28ನೇ ರೀಸೆಂಟ್ ಅದು ಆಯಿತು. ಈ ರೀಸೆಂಟಿಗೆ 28ನೇ ತಾರೀಕು ಆಗಿದ್ ಬಳಕಂತೂ ಆಗೋತ್ತು ಏನೋ ನೋಡ್ತೀವಿ. ತಾರೀಕಿಗೆ ಯಾರಿಗೆ ಹತ್ತಿಲ್ಲ, ಆವತ್ತು ಯಾರಿಗೆ ಇನ್ಸಿಡೆಂಟ್ ಆಗಿಲ್ಲ. ಆವತ್ತು ಅದೃಷ್ಟವಶ ಆವತ್ತು ಬರೀ ಅದು ಸ್ವಲ್ಪ ಅವರು ಮಿಸ್ ಆಗಿದಾರೆ. ಆಗುತ್ತೆ, ಯಾರು ಇರಲಿಲ್ಲ ಬೆಳಗ್ಗೆ 7 ಗಂಟೆಗೆ. ಇವತ್ತು ಏನದಂದ್ರೆ 8 ಗಂಟೆ, 8 20 ಹೊರಗಡೆ ಅಂತ ತಿಳ್ಕೊಳ್ಳಿ. ಅಷ್ಟರೊಳಗಡೆ ಯಾಕಂದ್ರೆ 8:30 ಅಂದೇಳಿ ಜರ ಸಾಲಿ ಹುಡುಗರು ಅವ್ರು ಹೋಗೋರು ಬರ್ತಾರೆ ಹುಡುಗಿ, ಅವಾಗ ಆಗಿದೆ ಅಷ್ಟೇ. ಎಷ್ಟು ಜನರಿಗೆ ಗಾಯ ಆಗ್ಯದ್ರಿ? ಊರ್ದವ್ರಿಗೆ ಯಾರಿಗೆ ಹತ್ತದ, ಯಾರಿಗೆ ಗಾಯ ಆಗ್ಯದ? ಈಗ ಹೊತ್ತು ನೋಡ್ರಿ ಸುಮಾರು ಒಂದು 5 ಜನದಾಗ ಒಂದು 2 ಸೀರಿಯಸ್ ಅದಾರ. 3 ಸಾಲಿ ಹುಡುಗರು ಅವ್ರಿಗೆಲ್ಲ ಸಣ್ಣ ಪುಟ್ಟ ಗಾಯಗಳಾಗಿದಾವ. ಅವ್ರಿಗೆ ಇಲ್ಲೇ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಹುಮ್ನಾಬಾದ್ ಕಡೆಯಲ್ಲಿ ರೆಫರ್ ಮಾಡಿದಾರ. ಅವ್ರಿಗೆ ಇವತ್ತು ಬೀದರ್ ಕಳಿಸಿದ್ರು. ಬೀದರ್ ಅಲ್ಲೂ ಹಿಡಿಲಿಲ್ಲ ಅಂದಿದ್ದಕ್ಕಾಗಿ ಸೋಲಾಪುರ ಕೆಲವರಿಗೆ ಹೈದ್ರಾಬಾದ್ ರೆಫರ್ ಮಾಡಿದಾರ. ಅವ್ರಿಗೆ ತೊಗೊಂಡು ಹೋಗಿದ್ದಾರೆ ಸರ್. ಏನ್ ಹೇಳ್ಬೇಕಂತ್ರಿ? ಘಟನೆ ಆದಾಗ ನೀವು ದೇವಸ್ಥಾನಕ್ಕೆ ಬಂದಿರಿ. ಈಗ ಏನ್ ಘಟನೆ ಅಲ್ಲದ? ಏನಾದ್ರೂ ಮ್ಯಾಗಿನ ಏನಾರ ಬೀಳತ್ತದನ, ಏನ್ ಕೆಳಗಿನ ಏನಾರ ಅಲ್ಲ? ಏನ್ ಪ್ರಾಬ್ಲಮ್ ಹೆಂಗಲ್ಲ? ಮ್ಯಾಲಿನಂತೂ ಏನೂ ಗೊತ್ತಾಗಿಲ್ರಿ. ಟೋಟಲಿ ಆವಾಜ್ ಬಂದಿಂದೆ ಅಷ್ಟೇ ಗೊತ್ತಾಯ್ತು ನಮ್ಗ. ಆವಾಜ್ ಬಂದು ಆ ಕಡೆ ನೋಡ್ದೆವು. ಇಲ್ಲೇ ಆಗಿತ್ತು. ಸಾಲಿ ಹುಡುಗರೆಲ್ಲ ನಿಂತಿರಿ, ನಾವು ಹೋಗೊಂಬಂದ್ ಇಲ್ಲೇ ನಿಂತಿರು. ನಾವು ಜಸ್ಟ್ ಒಂದು 100 ಮೀಟರ್ ದೂರದಷ್ಟೇ ಇದು ಆವಾಜ್ ಕೇಳ ಬಂತ್ರಿ. ಆವಾಜ್ ಅಂತೂ ಹೋಗಿಲ್ಲ, ಏನಿಲ್ಲ, ಆಟೋಮೆಟಿಕ್ ಆವಾಜ್ ರೀ. ಆವಾಜ್ ಅಂದ್ರೆ ಈಗ ಬ್ಲಾಸ್ಟಿಂಗ್ ಇದು ಸಿಲಿಂಡರ್ ಬ್ಲಾಸ್ಟ್ ಅಪ್ಲೆ ಆವಾಜ್ ಅದ, ಹೆಂಗದ? ಸಿಲಿಂಡರ್ ಬ್ಲಾಸ್ಟ್ ಆದಪ್ಲೆ ಆವಾಜ್ ಬಂತ್ರಿ. ಅದು ಮತ್ತ ಬಂದ್ ನೋಡತನ 4-5 ಹುಡುಗರಿಗೆ, ಒಬ್ಬ ಮುತ್ಯಾರಿ 75 ವರ್ಷನ ಅವನರಿ, ಒಬ್ಬ 22 ವರ್ಷನ ಅವನರಿ, ಒಬ್ಬ 10 ವರ್ಷ, ಒಬ್ಬ 8 ವರ್ಷ ಹುಡುಗರು. ಬ್ಯಾರಲ್ ಎಲ್ಲ ಹೊಡೆದೋಗ್ಯದಲ್ಲ, ಬ್ಯಾರಲ್ ಎಲ್ಲಿಂದ ಬಂತು, ಹೆಂಗ್ ಹೊಡಿತು?
ಬ್ಯಾರಲ್ ಅಲ್ಲಿ ಏನು ಗೊತ್ತಿಲ್ರಿ, ಬ್ಯಾರಲ್ ಅಂತೂ ನಾವು ನೋಡಿಲ್ಲ. ಆಕ್ಚುಲಿ ಅದು ಬಿ ಚಿಂದಿ ಚಿಂದಿ ಆಗಿ ಹೋಗ್ಯದ್ರಿ ಪೂರಾ ಬ್ಯಾರಲ್ ಜರಾನು ಏನು ಏನ್ರ ಐತೇನ್ ಕೆಮಿಕಲ್ ಅದ ಏನ್ರ? ಕೆಮಿಕಲ್ ಅದು ಏನು ಗೊತ್ತಾಗಿಲ್ಲ ಅಂತ ಹೇಳ್ರಿ, ನಮಗೇನು ಅಷ್ಟು ಗೊತ್ತಿಲ್ಲ. ಪೈಲೆ ಬಿ 2-3 ಸಲ ಹಿಂಗೆ ಆಗ್ಯದ್ರಿ. ಸೊ ಇದು ಗ್ರಾಮಸ್ಥರದೊಂದು ಯಾವ ರೀತಿ ಒಂದು ಭಯ ಆಗ್ಲತ್ರಿ, ಆತಂಕ ಏನ್ ಸರ್ಕಾರ ಒತ್ತಾಯ ಮಾಡ್ಬೇಕಂದ್ರಿ? ಏನು ಸರ್ ಅದು ನಮ್ಗೆ ಸ್ವಲ್ಪ ಮಾತು ಸಹಾಯ ಬರಲ್ಲ. ನಾ ಆಯ್ತು ಒಂದು 5 ನಿಮಿಷ ಬಂದು ಸರ್ ಬರ್ತಾನೆ ಒಬ್ಬ ಮುದುಕ್ ನೋಡ ಎತ್ತಲತ್ತ ಒಬ್ಬರಿಗೆ ಒಂದು ಚಿಂದಿ ಹುಡುಗ ಬಿದ್ದು ಅದು ಒಬ್ರಿಗೆ ಎತ್ತದವು ಒಂದು ಕಾರ್ ಬಂತು, ಕಾರಣ ಯಾರು ಯಾವ ದವಾಖಾನೆ ಸೊ ಇದು ಒಂದು ಗ್ರಾಮಸ್ಥರದು ನೋವಿನ ಮಾತು ಅಂತ ಹೇಳ್ಬೋದು. ಕಳೆದ 5-6 ತಿಂಗಳಲ್ಲಿ ಸುಮಾರು 4-5 ಬಾರಿ ಇದೇ ರೀತಿ ಬ್ಲಾಸ್ಟ್ ಆಗಿದೆ. ಟೋಟಲಿ ಬ್ಲಾಸ್ಟಿಗೆ ಕಾರಣ ಏನು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಆ ತನಿಖೆ ನಡೆಸಬೇಕು ಅಂತ ಹೇಳಿ ಏನದಂದ್ರ ಗ್ರಾಮಸ್ಥರು ಒತ್ತಾಯಿಸ್ತಾ ಇದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.